ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತು ಕ್ವಿಕ್ಕಾಗಿ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಬನ್ನಿ. ಸೊ ಇವತ್ತು ವೆರಿ ಸ್ಪೆಷಲ್ ಕಲ್ಲಂಗಡಿ ಹಣ್ಣಿನ ತಿರುಳಲ್ಲಿ ನಾನು ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾನು ಯುಗಾದಿ ಹಬ್ಬದ ದಿನ ಮಾಡಿದ್ದು. ಸೊ ಎಡಿಟಿಂಗ್ ಮಾಡೋಕ್ಕೆ ತುಂಬ ಲೇಟಾಗಿದೆ. ಸೊ ಇನ್ನು ಡಿಲೇ ಮಾಡೋದು ಬೇಡ, ಬನ್ನಿ ಬೇಗ ಕಲ್ಲಂಗಡಿ ಹಣ್ಣನ್ನು ತಿರುಳೆ ಸಿಪ್ಪನ್ನು ಬಿಡಿಸ್ಕೊಳ್ಳೋಣ. ಈ ರೀತಿ ನೀಟಾಗಿ ಸೊಪ್ಪನ್ನು ಈ ಸಿಪ್ಪಿಗಳನ್ನ ಏನಿದೆ ಅದನ್ನು ಬಿಡಿಸ್ಕೊಂಡು ಸಣ್ಣ ಪೀಸ್ಗಳನ್ನಾಗಿ ಮಾಡಿ ನೀವು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು. ಸೊ ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿದ್ರೆ ಹಿಂದಿನ ದಿನ ರಾತ್ರಿ ನೀವು ಅಕ್ಕಿನ ನೆನೆ ಹಾಕ್ಕೊಂಡಿರಬೇಕು. ಅದಾದಮೇಲೆ ಈ ರೀತಿ ಪೀಸ್ಗಳನ್ನ ಮಾಡಿಕೊಂಡು ನೀವು ನಾನು ಇಲ್ಲಿ ಸ್ವಲ್ಪ ಹಣ್ಣುಗಳನ್ನು ಇಟ್ಕೊಂಡಿದ್ದೀನಿ. ನೀವು ಬೇಡ ಅಂತ ಹೇಳಿದ್ರೆ ಫುಲ್ ಹಣ್ಣು ಕ್ಲೀನಾಗಿ ತೆಗೆದು ಕೂಡ ತಿರುಳನ್ನು ಉಪಯೋಗಿಸ್ಬೋದು. ಅದಾದಮೇಲೆ ಇದಕ್ಕೆ ನಾವು ರಾತ್ರಿ ನೆನೆಸಿಟ್ಕೊಂಡಂತಹ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ನೀವು ರಾತ್ರಿಯೇ ಇದನ್ನು ರುಬ್ಬಿಟ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ದೋಸೆ. ನಾನಿಲ್ಲಿ ಮಾರ್ನಿಂಗ್ ಇನ್ಸ್ಟೆಂಟಾಗಿ ರುಬ್ತಾ ಇದ್ದೀನಿ. ಈ ರೀತಿ ರುಬ್ಬಿ ಮಾಡೋದ್ರಿಂದ ಸ್ವಲ್ಪ ನಿಮಗೆ ದೋಸೆ ಗಟ್ಟಿ ಅನಿಸ್ಬೋದು, ಬಟ್ ರಾತ್ರಿಯೇ ರುಬ್ಬಿಟ್ಕೊಂಡು ಬೆಳಿಗ್ಗೆ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ ದೋಸೆ. ಸೊ ಇದಕ್ಕೆ ನಾನಿದು ಒಂದು ಕಡಿಯಷ್ಟು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿ ತುರಿದಾದರೂ ಹಾಕ್ಕೋಬೋದು ಅಥವಾ ಈ ರೀತಿ ಪೀಸ್ ಮಾಡಿ ಆದರೂ ಹಾಕ್ಕೋಬೋದು. ಸ್ವಲ್ಪ ಏಲಕ್ಕಿ ಮತ್ತು ಸ್ವಲ್ಪ ಬೆಲ್ಲ, ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಸೊ ಈ ರೀತಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ತಿರುಳನ್ನು ಕೂಡ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಸಿಹಿ ಬೇಕು ಅನ್ನೋರು ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಸರಿನಾ? ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೇನು ಕೆಲಸ ಇಲ್ಲ. ಇದಕ್ಕೆ ನೀವು ಫರ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಹಿಂದಿನ ದಿವಸ ರಾತ್ರಿ ರುಬ್ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ಸ್ಟೆಂಟಾಗಿ ಮಾಡ್ತೀರಿ ಅಂತ ಹೇಳಿದ್ರೆ ಇದೇ ರೀತಿ ನೀವು ಇದನ್ನು ಹುಯ್ಬೋದು. ಇದಕ್ಕೆ 1 ಪ್ಯಾಕೆಟ್ ಈನೋ ಹಾಕೋದ್ರಿಂದ ಕೂಡ ಇದು ತುಂಬ ಚೆನ್ನಾಗಿ ದೋಸೆ ಮೆದುವಾಗಿ ಬರುತ್ತೆ. ಸೊ ಈಗ ನಾನು ಹಂಚನ್ನು ಇಟ್ಕೊಂಡಿದ್ದೀನಿ. ಹಂಚಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸವರಿ ಇಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಅದಕ್ಕೆ ನಾನು ಈ ರೀತಿಯಾಗಿ ದೋಸೆ ಹೊಯ್ಕೊಳ್ತಾ ಇದ್ದೀನಿ. ತುಂಬ ನೀಟಾಗಿ ಬರುತ್ತೆ, ತುಂಬ ಇನ್ಸ್ಟೆಂಟಾಗಿ ತುಂಬ ರುಚಿಯಾಗಿ ಆಗುವಂತಹ ಒಂದು ರೆಸಿಪಿ ಅಂತ ಹೇಳಿದ್ರೆ ಕಲ್ಲಂಗಡಿ ಹಣ್ಣಿನ ದೋಸೆ. ಸೊ ನೋಡಿ, ಈ ರೀತಿ ಮೇಲೆಗಡೆ ತುಪ್ಪ ಹಾಕ್ಕೊಂಡು ಮುಚ್ಚಿಟ್ಟು ಇದನ್ನು ಬೇಯಿಸ್ಕೋಬೇಕು. ನೀವು ಮುಚ್ಚಿಟ್ಟು ಬೇಯಿಸೋದ್ರಿಂದ ಮೇಲೇನೂ ಬೆಂದ್ಕೊಳ್ಳುತ್ತೆ, ಹಾಗೆ ಅಡಿಗಡೆನೂ ಕಾಯುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಾಂತ ಹೇಳಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಇಲ್ಲ ಮೇಲೆ ಸ್ವಲ್ಪ ನಿಮಗೆ ಬಿಳಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ರೀತಿ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಅದಾದಮೇಲೆ ಈ ರೀತಿ ನೀಟಾಗಿ ದೋಸೆ ಬರುತ್ತೆ. ಸೊ ಸ್ವಲ್ಪ ಅದಕ್ಕೆ ಚೆನ್ನಾಗಿ ಕಾಯೋಕೆ ಬಿಡಿ. ನಾನು ಅರ್ಜೆಂಟಾಗಿ ತೆಗಿಯೋಕೆ ಹೊರಟೆ, ಬಟ್ ಕಾದಿತ್ತು. ಸೊ ನೋಡಿ, ಈ ರೀತಿ ನೀಟಾಗಿ ದೋಸೆ ಬರುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂತ ಹೇಳಿದ್ರೆ ನಾವು ಕಲ್ಲಂಗಡಿ ಹಣ್ಣಲ್ಲಿ ದೋಸೆ ಮಾಡಿದ್ದೀವಿ ಅಂತ ಕೂಡ ಫೀಲ್ ಆಗಲ್ಲ. ಸೊ ಆ ತಿರುಳಲ್ಲಿ ಕೂಡ ಎಷ್ಟು ಪೌಷ್ಟಿಕಾಂಶಗಳಿರುತ್ತೆ ಅವೆಲ್ಲವನ್ನು ನಾವು ಪಡ್ಕೊಳ್ಬೋದು. ಸೊ ಹಾಗಾದರೆ ಈ ರೀತಿ ದೋಸೆ ಮಾಡಿ ಟ್ರೈ ಮಾಡ್ತೀರಾ ಅಲ್ವಾ? ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.